ಹಲೋ ಎಲ್ಲರಿಗೂ ನಮಸ್ಕಾರ. ಹೆಂಗಿದ್ದೀರಿ ಎಲ್ಲರೂ? ನಾನು ಆರಾಮಾಗಿದ್ದೀನಿ. ಹೋಪ್‌ಫುಲಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ಆ್ಯಕ್ಚುಲಿ ನಾನು ವ್ಲಾಗು ಕವರ್ ಮಾಡಿದ್ದು ಧಾರವಾಡ 2025 ಧಾರವಾಡ ಫಿಶ್ ಲ್ಯಾಂಡ್ ಎಕ್ಸಿಬಿಷನ್. ಸೊ ಅಲ್ಲಿ ನಾವು ಆ್ಯಕ್ಚುಲಿ ವಿಸಿಟ್ ಮಾಡಿದ್ವಿ ವೆಕೇಷನಲ್ಲಿ. ಸೊ ನಂಗೆ ಅನ್ನಿಸ್ತು ಧಾರವಾಡ ಹುಬ್ಳಿ ಮಂದಿಗೆ ಇದನ್ನು ತೋರಿಸೋದು ನೆಸಸರಿ ಅದ ಅಂಥೇಳಿ. ಬಿಕಾಸ್ ಎವ್ರಿ ಟೈಮ್ ಇದು ಸರ್ಕ್ಯುಲೇಟ್ ಆಗಿ ಬರ್ತಿರ್ತಾವೆ. ಈ ಸತಿ ಮಾತ್ರ ಮಸ್ತ್ ಇತ್ತು. ಈಗ ಫಾರಿನ್ ಕಂಟ್ರೀಸ್ ಮತ್ತು ದುಬೈ ಒಳಗಿಂದ ಏನೋ ಒಂದು ಅಪ್ರೋಚ್ ಇಲ್ಲೂ ತಂದಾರ ಅನ್ನಿಸ್ತು ನಂಗೆ. ಫುಲ್ ಹಿಂಗೆ ಮಿರರ್ ಕಾಜ್ ಒಳಗಿದ್ದಿದ್ದು ಅಂಡರ್ ವಾಟರ್ ಎಕ್ವೇರಿಯಮ್ ಈ ಥರ ವೆರೈಟೀಸ್ ಆಫ್ ಫಿಶಸ್ ಇತ್ತು. ನನ್ನ ಮಗಳು ಭಾಳ ಎಂಜಾಯ್ ಮಾಡಿದ್ಲು ಆ್ಯಕ್ಚುಲಿ. ಸ್ಮಾಲ್ ಕಲರ್ಫುಲ್ ಫಿಶಸ್ ಇಂದ ಹಿಡ್ಕೊಂಡು ಬಿಗ್ ಕ್ರೊಕೊಡೈಲ್ ಫಿಶ್, ಸ್ಮಾಲ್ ಶಾರ್ಕ್ಸ್ವರೆಗೂ ಎಲ್ಲ ಫಿಶ್ ಎಲ್ಲ ವೆರೈಟಿನೂ ಇದ್ದವು. ಐ ಟೋಟಲಿ ಎಂಜಾಯ್ಡ್ ಇಟ್ ಆಲ್ಸೋ. ಇಲ್ಲಿ ನೋಡ್ಬೋದು ನಾನು ನಿಮ್ಗೆ ವ್ಲಾಗಾಗಿ ತೋರಿಸ್ಲಿಕತ್ತೀನಿ ಎಲ್ಲ ಟೈಪ್ ಫಿಶಸ್. ಈವನ್ ಮೈ ಡಾಟರ್ ಈಸ್ ಎಂಜಾಯಿಂಗ್ ಅ ಲಾಟ್. ಇದೇ ಥರ ಬೇರೆ ಬೇರೆ ಫಿಶಸ್ ಎಲ್ಲ ಇದೆ, ನೀವು ನೋಡ್ಕೊಂಡು ಹೋಗ್ಬೋದು. ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಹೇಳೋದು ಇದ್ರ ಬಗ್ಗೆ. ಇಲ್ಲಿ ನೋಡ್ಬೋದು ನೀವು ಅಂಡರ್ ವಾಟರ್ ಟನಲ್ ಇದೆ. ಇಲ್ಲಿ ನೀರಿದೆಲ್ಲ ಅದ್ರ ಮೇಲೇನೂ ಎಲ್ಲ ಟೈಪ್ ಫಿಶಸ್ ಅದ. ನಾವು ಹೆಂಗೆ ಎಕ್ವೇರಿಯಮ್ ಒಳಗೆ ಫಿಶಸ್ ನೋಡಿದ್ವಿ ಅದೇ ಥರ ಇಲ್ಲಿ ಅಂಡರ್ ವಾಟರ್ ಎಕ್ವೇರಿಯಮ್ ಫಿಶಸ್ ಕೂಡ ಇದೆ. ಕಲರ್ಫುಲ್ ಆಗಿ ಲೈಟ್ಸ್ ಎಲ್ಲ ಬಿಟ್ಟಿದ್ರು. ಸೊ ಇದು ಮೆಸ್ಮರೈಸಿಂಗ್ ಇತ್ತು ನೋಡೋಕ್ಕೆ. ಒಂಥರ ಏನೋ ಹೊಸ ಅಪ್ರೋಚ್ ಇತ್ತು, ಹೊಸ ಫೀಲ್ ಅನ್ನಿಸ್ತು. ಬಬಲ್ಸ್ ಆಗಿ ವಾಟರ್ ಕೂಡ ಬಿಟ್ಟಾರ. ಸೊ ಇದರಿಂದ ಎಸ್, ಸೊ ಇದೇ ಥರ ಇಲ್ಲಿ ಕಂಟಿನ್ಯೂ ಆಗಿ ನಾವು ಟೋಮ್ ಒಳಗೆ ಹೋಗಬೇಕು. ಸೊ ಒಂದು ಲಾಂಗ್ ಲೆಂತ್ ಇದೆ ಇದು ಒಳಗಡೆ ಹೋಗಕ್ಕೆ. ಎಲ್ಲನೂ ಫಿಶಸ್ ಎಲ್ಲ ನೋಡ್ಕೊಂಡು ಹೋದ್ರೆ ನಮ್ಗೆ ಒಂದು ಸ್ಪಾಟ್ ಸಿಗ್ತದೆ. ಅಲ್ಲೆಲ್ಲನೂ ಗೇಮ್ಸ್ ಎಲ್ಲ ಅವ. ಸೊ ಬನ್ನಿ ಮತ್ತೆ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು ಒಳಗಡೆ ನಾವು ಫಿಶಸ್ ಎಲ್ಲ ಟೋಂಬ್ ಎಕ್ವೇರಿಯಮ್ ಎಲ್ಲ ನೋಡಿ ಬಂದಮೇಲೆ ಒಳಗಡೆ ಎಂಟರ್ ಆದಮೇಲೆ ಇಲ್ಲಿ ಸ್ಮಾಲ್ ಸ್ಟೇಷ್ನರಿ ಟೈಪ್ಸ್ ಅಂದರೆ ಕ್ಲಿಪ್ಸು, ಆಮೇಲೆ ಇಯರಿಂಗ್ಸು, ಚಿಕ್ಕ ಮಕ್ಳಿಗೆ ಡ್ರೆಸ್ಸಸ್ಸು, ಆಮೇಲೆ ಭಾಳ ಅಂದರೆ ಭಾಳ ಸಿಕ್ಕಾಪಟ್ಟಿ ವೆರೈಟಿ ಟಾಯ್ಸು, ಆಮೇಲೆ ಈ ಥರ ಎಲ್ಲ
ಕಾಂಡಿಮೆಂಟ್ಸು, ರಿಫ್ರೆಶ್ಮೆಂಟದೆಲ್ಲ ಇರ್ತಾವಲ್ಲ, ಚಿಪ್ಸು, ಪಿಕಲ್ ಆ ಥರ, ಪ್ಲಸ್ ಸ್ಟೇಷ್ನರಿ, ಡ್ರೆಸ್ಸಸ್ಸು, ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ಅಂತೇನು ಹೇಳೋದಿಲ್ಲ, ಬಿಗ್ ಶಾಪ್ಸೇ ಇದ್ದವು. ನನಗಿದರಲ್ಲಿ ಸ್ಪೆಷಲಿ ಸ್ವಲ್ಪ ಎಕ್ಸಿಬಿಷನ್ ಅಂದಮೇಲೆ ಕಾಸ್ಟ್ಲಿ ಇದ್ದೇ ಇರ್ತವೆ. ಇದು ಓವರ್ ಕಾಸ್ಟ್ಲಿ ಅನ್ನಿಸ್ತು. ಬಟ್ ನನ್ನ ಮಗಳು ಬಿಡಲಿಲ್ಲ. ಸೊ ಐ ಹ್ಯಾಡ್ ಟು ಟೇಕ್ ಫ್ಯೂ ಆಫ್ ದಿ ಟಾಯ್ಸ್. ಕೆಲವೊಂದು ಸ್ಟೇಷ್ನರಿ ಲೈಕ್ ಕ್ಲಿಪ್ಸು ಮತ್ತು ಇಯರಿಂಗ್ಸ್ ಎಲ್ಲ ಮಸ್ತ್ ಅನ್ನಿಸ್ತು ನಂಗೆ. ಅದನ್ನು ಕೂಡ ನಾನು ಕಲೆಕ್ಟ್ ಮಾಡಿಕೊಂಡೆ. ಸೊ ಈ ಥರ ಎಲ್ಲ ವೆರೈಟಿ ಆಫ್ ಟಾಯ್ಸ್ ಎಲ್ಲ ಇದ್ದು ಇಲ್ಲಿ ನೋಡ್ಬೋದು ನೀವು. ನಾನು ತೋರಿಸ್ತಾ ಇದ್ದೀನಿ ಎಲ್ಲ ವಿಡಿಯೋಸಲ್ಲಿ. ಏನು ರೇಟ್ ಕಡಿಮೆ ಮಾಡೋಂಗಿಲ್ಲ ಅವರು, ಬಟ್ ಚೆನ್ನಾಗಿತ್ತು. ಮೇಕಪ್ ಕಿಟ್ ಆಗಲಿ, ಚಿಕ್ಕ ಮಕ್ಕಳಿಗೆಲ್ಲ ಗೇಮ್ಸ್ ಆಗಲಿ, ಇಟ್ ವಾಸ್ ವರ್ತ್ ಗೋಯಿಂಗ್ ದೇರ್. ಸೊ ನೆಕ್ಸ್ಟ್ ಇಲ್ಲಿ ಬಂದಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಬಂದಮೇಲೆ ಎಕ್ಸಿಬಿಷನ್ ಅಂದರೆ ಇವಾಗ ಗೇಮ್ಸ್ ಎಲ್ಲ ಇದ್ದು, ವಾಟರ್ ಗೇಮ್ಸ್ ಆಗಲಿ, ಜೈಂಟ್ ವೀಲ್ ಆಗಲಿ, ಆಮೇಲೆ ಹಾಟ್ ಟಾಪ್ ಆಗಲಿ, ಆಮೇಲೆ ಈ ಥರ ಗಾಡಿ ಜೀಪ್ ಗೇಮ್ಸ್ ಆಗಲಿ, ಅದೆಲ್ಲ ಅಲ್ಲಿ ನಮ್ಗೆ ₹100, ₹50, ₹40 ಅಂತ ಇತ್ತು. ಈ ಥರ ಎಲ್ಲ ಅಮೌಂಟ್ ಕೊಟ್ಟರೆ ಅವ್ರ ಮಕ್ಳಿಗೆ ಆಟ ಆಡಿಸ್ತಾರೆ. ಸೊ ಈವನ್ ಮೈ ಡಾಟರ್ ಆಲ್ಸೋ ಎಂಜಾಯ್ಡ್ ಇನ್ ದಿಸ್ ಅ ಲಾಟ್. ಸೊ ಈ ಥರ ಎಲ್ಲ ಗೇಮ್ಸ್ ಎಲ್ಲ ಇದ್ದು, ಕಲರ್ಫುಲ್ ಆಗಿತ್ತು, ಲೈಟಿಂಗ್ ಎಲ್ಲ ಹಾಕಿದ್ರು, ಒಂಥರ ಜಾಯ್ಫುಲ್ ಎನ್ವೈರನ್ಮೆಂಟ್ ಇತ್ತು ಅಂತ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ನಮಗೆ ಒಂದು ಸ್ಮಾಲ್ ಫುಡ್ ಕೌಂಟರ್ ಕೂಡ ಸಿಗ್ತದಲ್ಲಿ. ಅದರಲ್ಲೇನಿಲ್ಲ, ಬೇಲು, ಪಾವ್ ಭಾಜಿ, ಬಜ್ಜಿ ಮಿರ್ಚಿ ಅಂತೂ ಇರಲೇಬೇಕು ಧಾರವಾಡ ಮಂದಿಗೆ, ಪ್ಲಸ್ ಚಾಟ್ಸು, ನೂಡಲ್ಸು, ಈ ಥರ ಎಲ್ಲ ನಮಗೆ ಚಾಟ್ ಕೌಂಟರ್ಸ್ ಎಲ್ಲ ಸಿಕ್ತು. ಆಮೇಲೆ ಸ್ವೀಟ್ ಕಾರ್ನ್ ಇರ್ತದೆ, ಪೊಟ್ಯಾಟೊ ಟೋಸ್ಟ್ ಟ್ವಿಸ್ಟರ್ ಇರ್ತದೆ. ಐ ಸ್ಪೆಸಿಫಿಕ್ಲಿ ರಿಕಮೆಂಡ್ ನಾಟ್ ಟು ಈಟ್ ಮಚ್ ಇನ್ ಎಕ್ಸಿಬಿಷನ್ಸ್. ಸ್ವಲ್ಪ ನೋಡಿ ಎಂಜಾಯ್ ಮಾಡಿ, ಏನೋ ಒಂದು ಸ್ವಲ್ಪ ಸ್ನ್ಯಾಕ್ಸ್, ಸ್ವೀಟ್ ಕಾರ್ನು, ಹಂಗೆ ಹಿಂಗೆ ಚಾಟ್ಸ್ ತಿನ್ಕೊಂಡು ಬರ್ಬೋದು, ಬಟ್ ಏನೂ ಆಯ್ಲಿ ತಿನ್ನೋಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು. ಇದಾಗತ್ತೆ ನನ್ನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್.